ಇದೊಂದು ವಿಚಿತ್ರ ಸ್ಟೋರಿ ಇದೆ ನೋಡಿ. ರಾಹುಲ್ ಗಾಂಧಿ ವಿರುದ್ಧ ಹಿಂದೂ ಸ್ವಾಮೀಜಿಗಳು ಸಿಡಿದೆದ್ದಿದ್ದಾರಂತೆ. ಮನುಸ್ಮೃತಿಯ ಬಗ್ಗೆ ನೀಡಿದ್ದ ಒಂದೇ ಒಂದು ವಿವಾದಿತ ಹೇಳಿಕೆಯಿಂದ ಪ್ರತಿಪಕ್ಷ ನಾಯಕರಿಗೆ ಸಂಕಷ್ಟ ಎದುರಾಗಿದೆಯಂತೆ. ನಿಮ್ಮನ್ನು ಹಿಂದೂ ಧರ್ಮದಿಂದಲೇ ಹೊರಹಾಕ್ತೇವೆ ಅಂತ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರಂತೆ. ಒಂದು ವಿಶೇಷ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. और जो लोग अपने आप को हिंदू कहते हैं वो 24 घंटा हिंसा हिंसा हिंसा, नफरत नफरत नफरत, असत्य सत्य असत्य. ಹಿಂದೂ ಧರ್ಮದಿಂದ ರಾಹುಲ್ ಗಾಂಧಿ ಹೊರಕ್ಕೆ, ಧರ್ಮ ಸಂಸತ್ ನಡೆಗೆ ಕಾಂಗ್ರೆಸ್ಸಿಗರ ಟೀಕೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರೋ ಧರ್ಮ ಸಂಸತ್ತು ಅಚ್ಚರಿಯ ನಿರ್ಧಾರ ತೆಗೆದುಕೊಂಡಿದೆ. ರಾಹುಲ್ ಗಾಂಧಿಯನ್ನ ಸನಾತನ ಧರ್ಮದಿಂದ ಹೊರಹಾಕಲು ಶಂಕರಾಚಾರ್ಯರು ಪ್ರಸ್ತಾಪಿಸಿದ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಿದೆ. ಪ್ರಾಚೀನ ಧಾರ್ಮಿಕ ಸಂಪ್ರದಾಯಕ್ಕೆ ಅವಮಾನ ಮಾಡಿದ್ದಕ್ಕೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. और जिसका रेप हुआ है, जिसके परिवार, उस परिवार को बंद कर दिया जाए. कहां लिखा है कॉन्स्टिट्यूशन में? ये आपकी किताब में लिखा हुआ है, मनुस्मृति में लिखा है, मगर कॉन्स्टिट्यूशन में नहीं लिखा. ಮನುಸ್ಮೃತಿಯ ಯಾವ ಭಾಗದಲ್ಲಿ ಅತ್ಯಾಚಾರಿಗಳಿಗೆ ರಕ್ಷಣೆ ಕೊಡಿ ಅಂತ ಉಲ್ಲೇಖಿಸಲಾಗಿದೆ? ರಾಹುಲ್ ಗಾಂಧಿ 1 ತಿಂಗಳೊಳಗೆ ಸ್ಪಷ್ಟನೆ ಕೊಡಬೇಕು, ಇಲ್ಲವೇ ಕ್ಷಮೆ ಯಾಚಿಸಬೇಕು. ಇಲ್ಲದಿದ್ದರೆ ಹಿಂದೂಗಳು ಧರ್ಮದಿಂದ ಬಹಿಷ್ಕರಿಸಲಾಗುವುದು ಎಂದು ಶ್ರೀಗಳು ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದೊಂದು ವಿಚಿತ್ರ ಸ್ಟೋರಿ ಇದೆ ನೋಡಿ. ರಾಹುಲ್ ಗಾಂಧಿ ವಿರುದ್ಧ ಹಿಂದೂ ಸ್ವಾಮೀಜಿಗಳು ಸಿಡಿದೆದ್ದಿದ್ದಾರಂತೆ. ಮನುಸ್ಮೃತಿಯ ಬಗ್ಗೆ ನೀಡಿದ್ದ ಒಂದೇ ಒಂದು ವಿವಾದಿತ ಹೇಳಿಕೆಯಿಂದ ಪ್ರತಿಪಕ್ಷ ನಾಯಕರಿಗೆ ಸಂಕಷ್ಟ ಎದುರಾಗಿದೆಯಂತೆ. ನಿಮ್ಮನ್ನು ಹಿಂದೂ ಧರ್ಮದಿಂದಲೇ ಹೊರಹಾಕ್ತೇವೆ ಅಂತ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರಂತೆ. ಒಂದು ವಿಶೇಷ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. और जो लोग अपने आप को हिंदू कहते हैं वो 24 घंटा हिंसा हिंसा हिंसा, नफरत नफरत नफरत, असत्य सत्य असत्य. ಹಿಂದೂ ಧರ್ಮದಿಂದ ರಾಹುಲ್ ಗಾಂಧಿ ಹೊರಕ್ಕೆ, ಧರ್ಮ ಸಂಸತ್ ನಡೆಗೆ ಕಾಂಗ್ರೆಸ್ಸಿಗರ ಟೀಕೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರೋ ಧರ್ಮ ಸಂಸತ್ತು ಅಚ್ಚರಿಯ ನಿರ್ಧಾರ ತೆಗೆದುಕೊಂಡಿದೆ. ರಾಹುಲ್ ಗಾಂಧಿಯನ್ನ ಸನಾತನ ಧರ್ಮದಿಂದ ಹೊರಹಾಕಲು ಶಂಕರಾಚಾರ್ಯರು ಪ್ರಸ್ತಾಪಿಸಿದ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಿದೆ. ಪ್ರಾಚೀನ ಧಾರ್ಮಿಕ ಸಂಪ್ರದಾಯಕ್ಕೆ ಅವಮಾನ ಮಾಡಿದ್ದಕ್ಕೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. और जिसका रेप हुआ है, जिसके परिवार, उस परिवार को बंद कर दिया जाए. कहां लिखा है कॉन्स्टिट्यूशन में? ये आपकी किताब में लिखा हुआ है, मनुस्मृति में लिखा है, मगर कॉन्स्टिट्यूशन में नहीं लिखा. ಮನುಸ್ಮೃತಿಯ ಯಾವ ಭಾಗದಲ್ಲಿ ಅತ್ಯಾಚಾರಿಗಳಿಗೆ ರಕ್ಷಣೆ ಕೊಡಿ ಅಂತ ಉಲ್ಲೇಖಿಸಲಾಗಿದೆ? ರಾಹುಲ್ ಗಾಂಧಿ 1 ತಿಂಗಳೊಳಗೆ ಸ್ಪಷ್ಟನೆ ಕೊಡಬೇಕು, ಇಲ್ಲವೇ ಕ್ಷಮೆ ಯಾಚಿಸಬೇಕು. ಇಲ್ಲದಿದ್ದರೆ ಹಿಂದೂಗಳು ಧರ್ಮದಿಂದ ಬಹಿಷ್ಕರಿಸಲಾಗುವುದು ಎಂದು ಶ್ರೀಗಳು ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದೊಂದು ವಿಚಿತ್ರ ಸ್ಟೋರಿ ಇದೆ ನೋಡಿ. ರಾಹುಲ್ ಗಾಂಧಿ ವಿರುದ್ಧ ಹಿಂದೂ ಸ್ವಾಮೀಜಿಗಳು ಸಿಡಿದೆದ್ದಿದ್ದಾರಂತೆ. ಮನುಸ್ಮೃತಿಯ ಬಗ್ಗೆ ನೀಡಿದ್ದ ಒಂದೇ ಒಂದು ವಿವಾದಿತ ಹೇಳಿಕೆಯಿಂದ ಪ್ರತಿಪಕ್ಷ ನಾಯಕರಿಗೆ ಸಂಕಷ್ಟ ಎದುರಾಗಿದೆಯಂತೆ. ನಿಮ್ಮನ್ನು ಹಿಂದೂ ಧರ್ಮದಿಂದಲೇ ಹೊರಹಾಕ್ತೇವೆ ಅಂತ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರಂತೆ. ಒಂದು ವಿಶೇಷ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. और जो लोग अपने आप को हिंदू कहते हैं वो 24 घंटा हिंसा हिंसा हिंसा, नफरत नफरत नफरत, असत्य सत्य असत्य. ಹಿಂದೂ ಧರ್ಮದಿಂದ ರಾಹುಲ್ ಗಾಂಧಿ ಹೊರಕ್ಕೆ, ಧರ್ಮ ಸಂಸತ್ ನಡೆಗೆ ಕಾಂಗ್ರೆಸ್ಸಿಗರ ಟೀಕೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರೋ ಧರ್ಮ ಸಂಸತ್ತು ಅಚ್ಚರಿಯ ನಿರ್ಧಾರ ತೆಗೆದುಕೊಂಡಿದೆ. ರಾಹುಲ್ ಗಾಂಧಿಯನ್ನ ಸನಾತನ ಧರ್ಮದಿಂದ ಹೊರಹಾಕಲು ಶಂಕರಾಚಾರ್ಯರು ಪ್ರಸ್ತಾಪಿಸಿದ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಿದೆ. ಪ್ರಾಚೀನ ಧಾರ್ಮಿಕ ಸಂಪ್ರದಾಯಕ್ಕೆ ಅವಮಾನ ಮಾಡಿದ್ದಕ್ಕೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. और जिसका रेप हुआ है, जिसके परिवार, उस परिवार को बंद कर दिया जाए. कहां लिखा है कॉन्स्टिट्यूशन में? ये आपकी किताब में लिखा हुआ है, मनुस्मृति में लिखा है, मगर कॉन्स्टिट्यूशन में नहीं लिखा. ಮನುಸ್ಮೃತಿಯ ಯಾವ ಭಾಗದಲ್ಲಿ ಅತ್ಯಾಚಾರಿಗಳಿಗೆ ರಕ್ಷಣೆ ಕೊಡಿ ಅಂತ ಉಲ್ಲೇಖಿಸಲಾಗಿದೆ? ರಾಹುಲ್ ಗಾಂಧಿ 1 ತಿಂಗಳೊಳಗೆ ಸ್ಪಷ್ಟನೆ ಕೊಡಬೇಕು, ಇಲ್ಲವೇ ಕ್ಷಮೆ ಯಾಚಿಸಬೇಕು. ಇಲ್ಲದಿದ್ದರೆ ಹಿಂದೂಗಳು ಧರ್ಮದಿಂದ ಬಹಿಷ್ಕರಿಸಲಾಗುವುದು ಎಂದು ಶ್ರೀಗಳು ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದೊಂದು ವಿಚಿತ್ರ ಸ್ಟೋರಿ ಇದೆ ನೋಡಿ. ರಾಹುಲ್ ಗಾಂಧಿ ವಿರುದ್ಧ ಹಿಂದೂ ಸ್ವಾಮೀಜಿಗಳು ಸಿಡಿದೆದ್ದಿದ್ದಾರಂತೆ. ಮನುಸ್ಮೃತಿಯ ಬಗ್ಗೆ ನೀಡಿದ್ದ ಒಂದೇ ಒಂದು ವಿವಾದಿತ ಹೇಳಿಕೆಯಿಂದ ಪ್ರತಿಪಕ್ಷ ನಾಯಕರಿಗೆ ಸಂಕಷ್ಟ ಎದುರಾಗಿದೆಯಂತೆ. ನಿಮ್ಮನ್ನು ಹಿಂದೂ ಧರ್ಮದಿಂದಲೇ ಹೊರಹಾಕ್ತೇವೆ ಅಂತ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರಂತೆ. ಒಂದು ವಿಶೇಷ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ.
और जो लोग अपने आप को हिंदू कहते हैं वो 24 घंटा हिंसा 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 नफरत 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 असत्य सत्य असत्य ಹಿಂದೂ ಧರ್ಮದಿಂದ ರಾಹುಲ್ ಗಾಂಧಿ ಹೊರಕ್ಕೆ, ಧರ್ಮ ಸಂಸತ್ ನಡೆಗೆ ಕಾಂಗ್ರೆಸ್ಸಿಗರ ಟೀಕೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರೋ ಧರ್ಮ ಸಂಸತ್ತು ಅಚ್ಚರಿಯ ನಿರ್ಧಾರ ತೆಗೆದುಕೊಂಡಿದೆ. ರಾಹುಲ್ ಗಾಂಧಿಯನ್ನ ಸನಾತನ ಧರ್ಮದಿಂದ ಹೊರಹಾಕಲು ಶಂಕರಾಚಾರ್ಯರು ಪ್ರಸ್ತಾಪಿಸಿದ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಿದೆ. ಪ್ರಾಚೀನ ಧಾರ್ಮಿಕ ಸಂಪ್ರದಾಯಕ್ಕೆ ಅವಮಾನ ಮಾಡಿದ್ದಕ್ಕೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. और जिसका रेप हुआ है, जिसके परिवार, उस परिवार को बंद कर दिया जाए, कहां लिखा है कॉन्स्टिट्यूशन में? ये आपकी किताब में लिखा हुआ है, मनुस्मृति में लिखा है, मगर कॉन्स्टिट्यूशन में नहीं लिखा. ಮನುಸ್ಮೃತಿಯ ಯಾವ ಭಾಗದಲ್ಲಿ ಅತ್ಯಾಚಾರಿಗಳಿಗೆ ರಕ್ಷಣೆ ಕೊಡಿ ಅಂತ ಉಲ್ಲೇಖಿಸಲಾಗಿದೆ? ರಾಹುಲ್ ಗಾಂಧಿ 1 ತಿಂಗಳೊಳಗೆ ಸ್ಪಷ್ಟನೆ ಕೊಡಬೇಕು, ಇಲ್ಲವೇ ಕ್ಷಮೆ ಯಾಚಿಸಬೇಕು. ಇಲ್ಲದಿದ್ದರೆ ಹಿಂದೂಗಳು ಧರ್ಮದಿಂದ ಬಹಿಷ್ಕರಿಸಲಾಗುವುದು ಎಂದು ಶ್ರೀಗಳು ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದೊಂದು ವಿಚಿತ್ರ ಸ್ಟೋರಿ ಇದೆ ನೋಡಿ. ರಾಹುಲ್ ಗಾಂಧಿ ವಿರುದ್ಧ ಹಿಂದೂ ಸ್ವಾಮೀಜಿಗಳು ಸಿಡಿದೆದ್ದಿದ್ದಾರಂತೆ. ಮನುಸ್ಮೃತಿಯ ಬಗ್ಗೆ ನೀಡಿದ್ದ ಒಂದೇ ಒಂದು ವಿವಾದಿತ ಹೇಳಿಕೆಯಿಂದ ಪ್ರತಿಪಕ್ಷ ನಾಯಕರಿಗೆ ಸಂಕಷ್ಟ ಎದುರಾಗಿದೆಯಂತೆ. ನಿಮ್ಮನ್ನು ಹಿಂದೂ ಧರ್ಮದಿಂದಲೇ ಹೊರ ಹಾಕ್ತೇವೆ ಅಂತ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರಂತೆ. ಒಂದು ವಿಶೇಷ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. और जो लोग अपने आप को हिंदू कहते हैं वो 24 घंटा हिंसा 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 नफरत 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 असत्य सत्य असत्य ಹಿಂದೂ ಧರ್ಮದಿಂದ ರಾಹುಲ್ ಗಾಂಧಿ ಹೊರಕ್ಕೆ, ಧರ್ಮ ಸಂಸತ್ ನಡೆಗೆ ಕಾಂಗ್ರೆಸ್ಸಿಗರ ಟೀಕೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರೋ ಧರ್ಮ ಸಂಸತ್ತು ಅಚ್ಚರಿಯ ನಿರ್ಧಾರ ತೆಗೆದುಕೊಂಡಿದೆ. ರಾಹುಲ್ ಗಾಂಧಿಯನ್ನ ಸನಾತನ ಧರ್ಮದಿಂದ ಹೊರಹಾಕಲು ಶಂಕರಾಚಾರ್ಯರು ಪ್ರಸ್ತಾಪಿಸಿದ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಿದೆ. ಪ್ರಾಚೀನ ಧಾರ್ಮಿಕ ಸಂಪ್ರದಾಯಕ್ಕೆ ಅವಮಾನ ಮಾಡಿದ್ದಕ್ಕೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. और जिसका रेप हुआ है, जिसके परिवार, उस परिवार को बंद कर दिया जाए, कहां लिखा है कॉन्स्टिट्यूशन में? ये आपकी किताब में लिखा हुआ है, मनुस्मृति में लिखा है, मगर कॉन्स्टिट्यूशन में नहीं लिखा. ಮನುಸ್ಮೃತಿಯ ಯಾವ ಭಾಗದಲ್ಲಿ ಅತ್ಯಾಚಾರಿಗಳಿಗೆ ರಕ್ಷಣೆ ಕೊಡಿ ಅಂತ ಉಲ್ಲೇಖಿಸಲಾಗಿದೆ? ರಾಹುಲ್ ಗಾಂಧಿ 1 ತಿಂಗಳೊಳಗೆ ಸ್ಪಷ್ಟನೆ ಕೊಡಬೇಕು, ಇಲ್ಲವೇ ಕ್ಷಮೆ ಯಾಚಿಸಬೇಕು. ಇಲ್ಲದಿದ್ದರೆ ಹಿಂದೂಗಳು ಧರ್ಮದಿಂದ ಬಹಿಷ್ಕರಿಸಲಾಗುವುದು ಎಂದು ಶ್ರೀಗಳು ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದೊಂದು ವಿಚಿತ್ರ ಸ್ಟೋರಿ ಇದೆ ನೋಡಿ. ರಾಹುಲ್ ಗಾಂಧಿ ವಿರುದ್ಧ ಹಿಂದೂ ಸ್ವಾಮೀಜಿಗಳು ಸಿಡಿದೆದ್ದಿದ್ದಾರಂತೆ. ಮನುಸ್ಮೃತಿಯ ಬಗ್ಗೆ ನೀಡಿದ್ದ ಒಂದೇ ಒಂದು ವಿವಾದಿತ ಹೇಳಿಕೆಯಿಂದ ಪ್ರತಿಪಕ್ಷ ನಾಯಕರಿಗೆ ಸಂಕಷ್ಟ ಎದುರಾಗಿದೆಯಂತೆ. ನಿಮ್ಮನ್ನು ಹಿಂದೂ ಧರ್ಮದಿಂದಲೇ ಹೊರ ಹಾಕ್ತೇವೆ ಅಂತ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರಂತೆ. ಒಂದು ವಿಶೇಷ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. और जो लोग अपने आप को हिंदू कहते हैं वो 24 घंटा हिंसा 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 नफरत 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 असत्य सत्य असत्य ಹಿಂದೂ ಧರ್ಮದಿಂದ ರಾಹುಲ್ ಗಾಂಧಿ ಹೊರಕ್ಕೆ, ಧರ್ಮ ಸಂಸತ್ ನಡೆಗೆ ಕಾಂಗ್ರೆಸ್ಸಿಗರ ಟೀಕೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರೋ ಧರ್ಮ ಸಂಸತ್ತು ಅಚ್ಚರಿಯ ನಿರ್ಧಾರ ತೆಗೆದುಕೊಂಡಿದೆ. ರಾಹುಲ್ ಗಾಂಧಿಯನ್ನ ಸನಾತನ ಧರ್ಮದಿಂದ ಹೊರಹಾಕಲು ಶಂಕರಾಚಾರ್ಯರು ಪ್ರಸ್ತಾಪಿಸಿದ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಿದೆ. ಪ್ರಾಚೀನ ಧಾರ್ಮಿಕ ಸಂಪ್ರದಾಯಕ್ಕೆ ಅವಮಾನ ಮಾಡಿದ್ದಕ್ಕೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. और जिसका रेप हुआ है, जिसके परिवार, उस परिवार को बंद कर दिया जाए, कहां लिखा है कॉन्स्टिट्यूशन में? ये आपकी किताब में लिखा हुआ है, मनुस्मृति में लिखा है, मगर कॉन्स्टिट्यूशन में नहीं लिखा. ಮನುಸ್ಮೃತಿಯ ಯಾವ ಭಾಗದಲ್ಲಿ ಅತ್ಯಾಚಾರಿಗಳಿಗೆ ರಕ್ಷಣೆ ಕೊಡಿ ಅಂತ ಉಲ್ಲೇಖಿಸಲಾಗಿದೆ? ರಾಹುಲ್ ಗಾಂಧಿ 1 ತಿಂಗಳೊಳಗೆ ಸ್ಪಷ್ಟನೆ ಕೊಡಬೇಕು, ಇಲ್ಲವೇ ಕ್ಷಮೆ ಯಾಚಿಸಬೇಕು. ಇಲ್ಲದಿದ್ದರೆ ಹಿಂದೂಗಳು ಧರ್ಮದಿಂದ ಬಹಿಷ್ಕರಿಸಲಾಗುವುದು ಎಂದು ಶ್ರೀಗಳು ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.